ಇಷ್ಟು ವರ್ಷ ನನ್ನ ಬಿಟ್ಟು ಎಲ್ಲಿ ಹೋಗಿದ್ರಪ್ಪ? ನಿಮ್ಮನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಎಷ್ಟು ಅನಿಸ್ತಾ ಇತ್ತು ಗೊತ್ತಾ ನನಗೆ. ನಿಮಗೆ ಒಂದು ದಿನನಾದರೂ ನಿಮ್ಮ ಮಗನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇತ್ತಾ ನಿಮಗೆ? ನಿನ್ನ ನೆನಪು ಮಾಡ್ಕೊಳ್ದಿರೋ ದಿನಾನೇ ಇಲ್ಲ ಅದಿ. ನಿಜವಾಗ್ಲೂನಾ? ಅಪ್ಪನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಹಾಗಿದ್ರೆ ಇನ್ಮೇಲೆ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ನೀನು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ? ಇವತ್ತಿನ ಅಡಿಗೆ ಎಲ್ಲ ಸ್ಪೆಷಲ್ ಆಗಿದೆ ತಾನೆ? ಆದಿ ಇನ್ಮೇಲೆ ಇದೇ ಮನೇಲಿ ಇರ್ತಾನೆ. ನಾಳೆಯಿಂದ ಅವ್ನಿಗೆ ಏನ್ ಇಷ್ಟನೋ ಆ ಅಡಿಗೆನೇ ಆಗ್ಬೇಕು. ಅವನು ಬೇಕು ಅಂದ ತಕ್ಷಣ ನೀನ್ ಮಾಡ್ಕೊಡ್ಬೇಕು, ಅದು ನಿನ್ ಜವಾಬ್ದಾರಿ. ಸರಿ ಅಮ್ಮರೇ. ಈಗ ಹೋಗು, ಈಗಿನ ಊಟಕ್ಕೆ 2 ಸ್ವೀಟ್ ರೆಡಿ ಮಾಡ್ಬಿಡು. ನೀವ್ ಹೇಗೆ ಹೇಳ್ತೀರಾ ಹಾಗೆ ಮಾಡ್ತೀನಿ. ಬೇಗ ಹೋಗು. ಆದಿ ಯಾರು ಅಂತ ಗೊತ್ತಾಯ್ತು ತಾನೆ? ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಹೌದಕ್ಕ, ಆದಿ ಅಣ್ಣ ಹೇಗೆ ಅಂತ ನಮಗೆ ಗೊತ್ತು. ಹಾಗೆ ಅವನನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಈ ಮನೆಯಲ್ಲಿ ದೊಡ್ಡವ್ರಿಗೆ ಎಷ್ಟು ಗೌರವ ಸಿಗುತ್ತೋ ಅಷ್ಟು ಗೌರವ ಅವನಿಗೂ ಸಿಗ್ಬೇಕು. ಅವನ್ ಕಣ್ ಸನ್ನೆಯಲ್ಲಿ ತೋರಿಸಿದನ್ನ ಕ್ಷಣದಲ್ಲಿ ಮಾಡಿ ಮುಗಿಸ್ಬೇಕು. ಅಕ್ಕ, ಆದಿ ಅಣ್ಣ ಕಣ್ಣಲ್ಲಿ ತೋರಿಸಿದನ್ನ ತಲೆ ಮೇಲೆ ಉತ್ಕೊಂಡು ಮಾಡ್ತೀವಕ್ಕ. ಅಣ್ಣನಿಗೆ ಯಾವ ಕೊರತೆನೋ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಹಾಗೆ ಅವನ ಮನಸ್ಸಿಗೆ ಏನಾದ್ರೂ ನೋವಾದ್ರೆ ಅದಕ್ಕೆ ಪ್ರಾಯಶ್ಚಿತ್ತನ ಅನುಭವಿಸ್ಬೇಕಾಗತ್ತೆ. ಹುಷಾರ್. ಸರಿ ಅಕ್ಕ. ನೀವು ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಈ ಸಂತೋಷ ಬಹಳ ದಿನ ಇರಲ್ವೇನೋ ಅಂತ ತುಂಬಾ ಭಯನೂ ಆಗ್ತಿದೆ. ಯಾಕೆ? ಚಿಕ್ಕಂದಿನಿಂದ ನಾನು ಬೆಳೆದು ಬಂದಿರೋದು ಹಾಗೆ ತಾನೆ. ನನ್ನ ಜೊತೆ ಅಮ್ಮ ಇದ್ದಾಗ ನೀವಿರಲ್ಲ, ನೀವಿದ್ದಾಗ ಅಮ್ಮ ಇರಲ್ಲ. ಅಮ್ಮನ್ ಯಾಕೆ ಬಿಟ್ಟೋದ್ರಿ ನೀವು? ನಾನೆಲ್ಲ ಅಮ್ಮನ್ನ ಬಿಟ್ಟು ಹೋದೆ. ಅವಳೇ ನನ್ನ ದೂರ ಮಾಡಿದ್ಲು. ಕಾರಣ? ಸೂರ್ಯ. ಕೆರಿಯರ್ ಅಂತ ಸ್ವಲ್ಪ ದಿವಸ ನಾನು ಮಲೇಷ್ಯಾಗೆ ಹೋಗಿದ್ದೆ. ನಾನು ಹೋಗಿದ್ದು ಯಾವುದೋ ಅಫೇರ್ ಕಾರಣಕ್ಕೆ ಅಂತ ನಿಮ್ಮಮ್ಮ ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ. ಅಫೇರ್ ಇರ್ಲಿಲ್ವಾ? ಇರಲಿಲ್ಲ. ಅಮ್ಮ ಹಾಗೆಲ್ಲ ತಪ್ಪು ತಿಳ್ಕೊಳಲ್ವಲ್ಲ? ಸಾಕ್ಷಿ ಸಾವಿಗೆ ನೀನಾ ಕಾರಣ? ಇಲ್ಲ. ಈಗ ನಿನ್ನ ತಪ್ಪು ತಿಳ್ಕೊಂಡಿಲ್ವಾ? ಅದಕ್ಕೆ ಕಾರಣ ರಂಜಿತ್. ನಾನು ಆರ್ತಿ ದೂರ ಆಗೋದಕ್ಕೆ ಕಾರಣ ಸೂರ್ಯ. ಸೂರ್ಯ ಸೂರ್ಯ
ನಮ್ಮಮ್ಮ ಶೋಭಾ, ಆ ಸೂರ್ಯ ಇಬ್ಬರು ಸೇರಿ ನನ್ನ ಬಗ್ಗೆ ಇಲ್ಲದನ್ನೆಲ್ಲ ಆರ್ತಿ ತಲೆಯಲ್ಲಿ ತುಂಬಿದ್ರು. ಆರ್ತಿ ನಂಬಿಟ್ಲು. ನಿಜ. ಅಮ್ಮ ಬೇರೆಯವ್ರ ಮಾತು ನಂಬೋದು ಜಾಸ್ತಿನೇ. ಕೆರಿಯರು, ಪರ್ಸ್ನಲ್ ಲೈಫ್ ಜೊತೆಗೆ ಕ್ಯಾನ್ಸರ್. ಮುಗಿದೇ ಹೋಯ್ತು ಎಲ್ಲ ಅಂದ್ಕೊಂಡೆ. ನೀನು ನನ್ನ ಬದುಕಿಸ್ಕೊಂಡೆ. ಮಕ್ಕಳು ಹುಟ್ಟಿಗೆ ತಂದೆ ಕಾರಣ ಆಗ್ತಾರೆ, ಆದರೆ ನನ್ನ ಮರು ಹುಟ್ಟಿಗೆ ನನ್ನ ಮಗ ಕಾರಣ ಆದ. ಕ್ಯಾನ್ಸರ್ ಬಂದಾಗಲಾದರೂ ಆರ್ತಿ ನನ್ನ ಹತ್ರನೇ ಉಳ್ಕೋತಾಳೆ ಅಂದ್ಕೊಂಡೆ. ಆದರೆ ಆ ಸೂರ್ಯ ರಂಜಿತ್ ಇಬ್ರು ಕಾರಣ ಇವತ್ತು ಅಮ್ಮ ನಮ್ಮ ಜೊತೆ ಇಲ್ದಿರೋದಕ್ಕೆ. ಮುಗಿಸ್ಬಿಡ್ತೀನಿ ಡ್ಯಾಡ್. ಅದಿ ಆತ್ರ ಬೇಡ. ಆರ್ತಿ ಮನಸ್ಸಿನಿಂದ ಸೂರ್ಯ ರಂಜಿತ್ನ ದೂರ ಮಾಡಬೇಕಪ್ಪ. ಅವ್ರನ್ನ ಕೊಲ್ಲಬಾರ್ದು. ನಾನು ನಿನ್ನ ಹಾಗೆ ಆವೇಶಕ್ಕೆ ಒಳಗಾಗಿ ಆರ್ತಿನ ಕಳ್ಕೊಂಡೆ. ನೀನು ಹಾಗೆ ಮಾಡಿ ನಿಮ್ಮಮ್ಮನ ಕಳ್ಕೋಬೇಡ. ನಿಮಗೆ ಅಮ್ಮನ ಕಂಡ್ರೆ ಈಗಲೂ ಪ್ರೀತಿ ಇದೆಯಾ? ತುಂಬಾ. ಅಂಕಲ್, ನೀವು ಇಲ್ಲಿದ್ದೀರಾ? ನನ್ನ ಮನೆಯೆಲ್ಲ ಹುಡುಕ್ತೆ. ಯಾಕೆ ಅಂಕಲ್ ಕರೆಂಟ್ ಇದ್ರೂ ಲೈಟ್ ಆಫ್ ಮಾಡ್ಕೊಂಡು ಕತ್ಲೆಲಿದ್ದೀರಾ? ಸಾಕ್ಷಿ ಇಲ್ಲದೆ ಈ ಮನೆಯಲ್ಲಿ ಸಂಪೂರ್ಣ ಕತ್ಲು ತುಂಬ್ಕೊಂಡ್ಬಿಟ್ಟಿದೆ. ಅವಳೇ ಇಲ್ಲ ಅಂದಮೇಲೆ ಕತ್ಲಲ್ಲಿದ್ರೇನು ಬೆಳಕಲ್ಲಿದ್ರೇನು ಎಲ್ಲ ಒಂದೇ ತಾನೆ. ಅಂಕಲ್, ಯಾಕೆ ಹೀಗೆ ಮಾತಾಡ್ತೀರಾ? ನೀವೀಗ ಬೇಜಾರು ಮಾಡ್ಕೊಂಡಿರೋದನ್ನ ಸಾಕ್ಷಿ ಅಕ್ಕ ಮೇಲಿಂದ ನೋಡಿದ್ರೆ ಎಷ್ಟು ನೋವು ಮಾಡ್ಕೊಳ್ಳಲ್ಲ. ಅವರಿಗೋಸ್ಕರನಾದರೂ ನೀವು ಆ್ಯಕ್ಟಿವ್ ಆಗಿರ್ಬೇಕಲ್ವಾ ಅಂಕಲ್? ಯಾವ ಸಂತೋಷಕ್ಕೆ ನಾನು ಆಕ್ಟಿವ್ ಆಗಿರಬೇಕು?
ನನ್ನ ಮಗಳು ನನ್ನನ್ನು ಬಿಟ್ಟು ಹೋದ್ಲು ಅನ್ನೋ ದುಃಖಕ್ಕೂ ಅಥವಾ ಅವಳು ಸಾವಿಗೆ ಕಾರಣ ಆದ ಆದಿತ್ಯನಿಗೆ ಬೇಲ್ ಸಿಕ್ತು ಅನ್ನೋ ಖುಷಿಗೂ. ಅಂಕಲ್, ನೀವೀಗೆ ಮನ್ಸಲ್ಲಿ ನೋವು ಪಡ್ತಿದ್ರೆ ಹೇಗೆ ಅಂಕಲ್? ಯಾರ ಹತ್ರನಾದ್ರೂ ನಿಮ್ಮ ನೋವನ್ನ ಹಂಚ್ಕೊಳ್ಳಿ, ಹಾಗಾದ್ರೂ ನಿಮ್ಮ ಮನಸ್ಸು ಹಗುರ ಆಗ್ಬೋದು. ನನ್ನ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳಿ? ಎಲ್ರಿಗೂ ಅವ್ರವ್ರ ಸ್ವಾರ್ಥನೇ ಮುಖ್ಯ ಆಗಿದೆ. ನನ್ನ ನೋವನ್ನು ಕೇಳೋ ಆಸಕ್ತಿ ಆಗಲಿ ತಾಳ್ಮೆ ಆಗಲಿ ಯಾರಿಗೂ ಇಲ್ಲ. ನಿಮಗೆ ನನ್ನ ಮೇಲೆ ವಿಶ್ವಾಸ ನಂಬಿಕೆ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂಕಲ್. ನಂಬಿಕೆ ವಿಶ್ವಾಸ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅಂತ ಅನ್ಸ್ಬಿಟ್ಟಿದೆ. ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಳ್ಳಿ. ಅಂಕಲ್, ನನ್ನ ಮೇಲೂ ಚಚೆ, ನಿನ್ನ ಮೇಲೆ ಅಂತಲ್ಲಮ್ಮ. ನೀನಿನ್ನೂ ಚಿಕ್ಕವಳು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನೀನು ಹೋಗು, ಊಟ ಮಾಡಿ ಮಲ್ಕೋ. ನನಗೆಲ್ಲ ಅರ್ಥ ಆಗುತ್ತೆ ಅಂಕಲ್. ಅಂಕಲ್, ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ಇಲ್ಲಿ ನೀವು ಊಟ ಬಿಟ್ಟು ಕೊರಗ್ತಾ ಇದ್ದೀರಾ, ಅಲ್ಲಿ ಆರತಿ ಆಂಟಿ ಕೊರಗ್ತಾ ಕೂತಿದ್ದಾರೆ. ಸಾರಿ ಅಂಕಲ್, ನಾನು ನಿಮ್ಮ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ ನನ್ನ ತಂದೆ ತಾಯಿ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನನಗೆ ಆಶ್ರಯ ಕೊಟ್ಟಿರೋ ಈ ಮನೆಯವ್ರು ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತೀನಿ. ಅದಕ್ಕೆ ಸರಿ, ಅದೇನು ಅಂತ ಹೇಳಮ್ಮ. ಅಂಕಲ್, ನೀವು ಆರತಿ ಆಂಟಿ ಹತ್ರ ಅಷ್ಟು ರೂಢಾಗಿ ಮಾತಾಡಬಾರ್ದಿತ್ತು ಅಂಕಲ್. ಹೌದು ಡ್ಯಾಡ್, ಸ್ವಾತಿ ಹೇಳ್ತಿರೋದು ಕರೆಕ್ಟಾಗಿ ಇದೆ. ಆದಿತ್ಯನ್ಗೆ ಬೇಲ್ ಸಿಕ್ತು ಅಂತ ನೀವು ಅಮ್ಮನ ಹೊಣೆ ಮಾಡಿ ಅವನ ಮೇಲಿರೋ ಕೋಪನ ಅಮ್ಮನ ಮೇಲೆ ತೋರಿಸಿದ್ರೆ ಅಮ್ಮಂಗೆ ಹರ್ಟ್ ಆಗಲ್ವಾ? ನೀವು ಅನ್ಕೊಂಡಿರೋ ಹಾಗೆ ಆದಿತ್ಯಂಗೆ ಬೇಲ್ ಸಿಗೋದಕ್ಕೂ ಅಮ್ಮಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಒಂದು ವೇಳೆ ಹಾಗಿದ್ದಿದ್ರೆ ಕೋರ್ಟಲ್ಲಿ ಅವನ ವಿರುದ್ಧ ಸಾಕ್ಷಿ ಹೇಳ್ತಿದ್ರಾ? ನನಗೆ ಗೊತ್ತು, ಸಾಕ್ಷಿ ಸಾಯೋಕ್ಕೂ ಮುಂಚೆ ಅಮ್ಮ ಆದಿತ್ಯ ತಪ್ಪು ಮಾಡಿಲ್ಲ ಅಂತ ನಂಬಿದ್ರು. ಆದರೆ ಕೋರ್ಟಲ್ಲಿ ಅವ್ರು ಹೇಳ್ಕೊಂಡು ಬದಲಾಯಿಸ್ಕೊಂಡಿಲ್ವಾ? ಅಷ್ಟೇ ಅಲ್ಲ ಡ್ಯಾಡ್, ಈಗಲೂ ಅಮ್ಮ ಆದಿತ್ಯ ತಪ್ಪು ಮಾಡಿಲ್ಲ ಅಂತ ನೊಂದ್ಕೊಳ್ತಿದ್ದಾರೆ. ಒಂದು ವೇಳೆ ರಂಜಿತ್ ಪ್ರಾಣ ಬೆದರಿಕೆಯಿಂದ ಆದಿತ್ಯನ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅನ್ಕೊಳ್ಳಿ. ಹಾಕಿದ್ಮೇಲೆ ಆದಿತ್ಯನ ಬೇಲ್ ಕೊಡಿಸಿ ತನ್ನ ಸ್ವಂತ ಮಗನ್ನ ಸಾವಿನ ದಾರಿ ತಳ್ಳೋ ಯೋಚನೆ ಮಾಡ್ತಾರವರು. ಇಲ್ಲ ಡ್ಯಾಡ್, ಖಂಡಿತವಾಗ್ಲೂ ಇಲ್ಲ. ನೀವೆಷ್ಟು ಸಾಕ್ಷಿನ ಪ್ರೀತಿಸ್ತಿದ್ರು ಅಮ್ಮ ಅಷ್ಟೇ ಪ್ರೀತಿಸ್ತಿದ್ರು. ಸಾಕ್ಷಿ ಪ್ರೀತಿಗೆ ಅವ್ರು ಯಾವತ್ತೂ ಮೋಸ ಮಾಡಲ್ಲ. ನೀವು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಒಂದು ಕ್ಷಣ ಎಲ್ಲನೂ ಮರೆತು ಅಮ್ಮನ ಬಗ್ಗೆ ಯೋಚನೆ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಹೌದು ಅಂಕಲ್, ಆಂಟಿ ಯಾವ ತಪ್ಪು ಮಾಡಿಲ್ಲ. ಅವ್ರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡೋರಲ್ಲ. ನೀವು ನಮಗಿಂತ ದೊಡ್ಡವರು, ಹೆಚ್ಚು ತಿಳ್ಕೊಂಡಿರೋರು. ನಿಮ್ಗೆ ಅರ್ಥ ಮಾಡಿಸೋ ಅಷ್ಟು ದೊಡ್ಡವ್ರು ನಾವಲ್ಲ. ಆಂಟಿ ಪರಿಸ್ಥಿತಿ ನೋಡಿ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನಾವೇನಾದ್ರು ತಪ್ಪು ಮಾತಾಡಿದ್ರೆ ಸಾರಿ ಅಂಕಲ್. ಹೌದು ಡ್ಯಾಡ್, ಏನೋ ನಮಗನ್ಸಿದ್ದು ಹೇಳಿದ್ದೀವಿ. ಇನ್ಮೇಲೆ ನಿಮ್ಮಿಷ್ಟ.
ಚಿಕ್ಕದಣಿಗಳೇ, ಅಲ್ಲಿ ಇಂಟರ್ಕಾಮ್ ಇದೆ. ನಿಮ್ಗೆ ಏನಾದರೂ ಬೇಕಂದ್ರೆ ಕಾಲ್ ಮಾಡಿ, ಅಥವಾ ಒಂದು ಕೂಗ್ ಹಾಕಿದ್ರೆ ಯಾರಾದರೂ ಓಡ್ ಬರ್ತಾರೆ. ನೀವು ಅಪ್ಪನ ಜೊತೆ ಎಷ್ಟು ವರ್ಷದಿಂದ ಇದ್ದೀರಾ? ದೊಡ್ಡವರು ನಾವು ಜೊತೆನಲ್ಲೇ ಕೆಲಸನ ಶುರು ಮಾಡಿದ್ದು 20 ವರ್ಷ ಆಯ್ತು. ಏನು ಕೆಲಸ? ಮಾಡದೇ ಇರೋ ಕೆಲಸನೇ ಇಲ್ಲ. ಬಾಂಬೆಲಿ ಸಮುದ್ರ ತೀರದಲ್ಲಿ ಮೀನು ಮಾರ್ತಾ ಇದ್ವಿ. ಶಿವಾಜಿ ಟರ್ಮಿನಸ್ನಲ್ಲಿ ಪೋರ್ಟ್ ಆಗಿದ್ವಿ. ಆಯಿಲ್ ದಂಧೆ, ಟ್ರಾವೆಲ್ಸು, ಕೇಬಲ್ಲು, ಫಿಲಮ್ಗೆ ಜೂನಿಯರ್ ಆರ್ಟಿಸ್ಟ್ ಸಪ್ಲೈ, ಡಿಸ್ಟ್ರಿಬ್ಯೂಷನ್ನು, ರಿಯಲ್ ಎಸ್ಟೇಟು, ಫೈನಾನ್ಸು. ಎರಡ ಈಗ ಫೈನಾನ್ಸು, ರಿಯಲ್ ಎಸ್ಟೇಟ್ ಎರಡೇ. ಅಪ್ಪ ಮ್ಯೂಸಿಕ್ ಕರಿಯರ್ನ ಮುಂದುವರ್ಸ್ಲಿಲ್ವಾ? ಬದುಕು ಅವಕಾಶ ಕೊಟ್ಟಿದ್ರೆ ತಾನೇ. ನಿಮ್ಮ ತಾಯಿಯಿಂದ ದೂರ ಆದ್ಮೇಲೆ ನಿಮ್ಮ ತಂದೆ ಆಟಕ್ಕೆ ಬಿದ್ದುಬಿಟ್ರು. ದುಡಿಬೇಕು, ದುಡ್ಡನ್ನ ಸಂಪಾದನೆ ಮಾಡಬೇಕು, ಹೆಸರು ಗಳಿಸ್ಬೇಕು ಅಂತ ಕಣ್ಣಿಗೆ ನಿದ್ದೆನೇ ಕೊಳ್ಳಿಲ್ಲ 20 ವರ್ಷ ನಾವಿಬ್ರು. ಹಗಲು ರಾತ್ರಿ ಇಬ್ರು ಕಷ್ಟಪಟ್ಟು ದುಡಿದ್ವಿ. ನನ್ನ ಮಗ ಬೆಳೆದ ದೊಡ್ಡನಾಗೋ ಅಷ್ಟೊತ್ತಿಗೆ ನಾನು ಒಂದು ಸ್ಥಾನಕ್ಕೆ ಬರಬೇಕು ಅಂತ ನಿಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು. ರಿಯಲ್ ಎಸ್ಟೇಟ್ ನಮ್ಮ ಕೈ ಹಿಡಿದಾಗ ನಾವು ಬಾಂಬೆನ ಬಿಟ್ಟು ದುಬೈನಲ್ಲೇ ಸೆಟ್ಲ್ ಆದ್ವಿ. ನೀವು ಅಂದ್ರೆ ಜೀವ ಅವರಿಗೆ. ಅವ್ರ ಪರ್ಸಲ್ಲಿ ಹಣ ಇರ್ತಿತ್ತೋ ಇಲ್ವೋ, ಆದರೆ 2 ಫೋಟೋಗಳು ಮಾತ್ರ ಯಾವಾಗಲೂ ಇರ್ತಾ ಇದ್ವು. ಅದರಲ್ಲಿ ಒಂದು ನಿಮ್ದು, ಇನ್ನೊಂದು ನಿಮ್ಮ ತಾಯಿಯವ್ರದ್ದು. ಬೇಗ ಸ್ನಾನ ಮಾಡಿ ಬನ್ನಿ. ಆರ್ತಿಯವ್ರೆ, ಬನ್ನಿ ಊಟ ಮಾಡಿ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಈಗ ಊಟ ತಿಂಡಿ ಬಿಟ್ಕೋತ್ರೆ ನಿಮ್ಮ ಆರೋಗ್ಯ ಸ್ಥಿತಿ ಏನಾಗ್ಬೇಕು ಹೇಳಿ? ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋ ಅಗತ್ಯ ಇಲ್ಲ. ನನಗೆ ಗೊತ್ತು ನನ್ನಿಂದ ನಿಮಗೆ ತುಂಬ ಬೇಜಾರಾಗಿದೆ ಅಂತ. ಆದರೆ ನಾನು ಏನು ಮಾಡಲಿ? ನನ್ನ ಪರಿಸ್ಥಿತಿ ಆಗಿತ್ತು. ಮಗಳನ್ನು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೆ. ಸಾಕ್ಷಿ ನನ್ನಿಂದ ದೂರ ಆದ್ಲಲ್ಲ ಅನ್ನೋ ತಳ್ಮಳದಲ್ಲಿ ನಿಮಗೆ ಬಾಯಿಗೆ ಬಂದಾಗ ಬೈದೆ, ಅವಮಾನ ಮಾಡಿದೆ, ಹೀಯಾಳಿಸ್ದೆ. ನಿಮ್ಮ ನಂಬಿಕೆ ಮೇಲೆ ಸಂಶಯ ಪಟ್ಟು ಅನುಮಾನಿಸಿದೆ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನನಗೆ ಮಾಡಬಾರ್ದಾಗಿತ್ತು. ನಿಮ್ಮ ನೋವು ಸಂಕಟ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಪ್ಲೀಸ್ ಆರ್ತಿ ಅವರೇ, ನನ್ನ ಕ್ಷಮಿಸ್ಬಿಡಿ. ಪ್ಲೀಸ್ ಈ ರೀತಿ ಏನು ಮಾತಾಡದೆ ಮೌನವಾಗಿರ್ಬೇಡಿ.
ಬೇಕಾದ್ರೆ ನನಗೆ ಬೈದು ಬಿಡಿ, 4 ಏಟು ಹೊಡೆದು ಬಿಡಿ. ಪ್ಲೀಸ್ ಮೌನವಾಗಿದ್ದು ಹೀಗೆ ಕೊಲ್ಬೇಡಿ ನನ್ನನ್ನು. ಅರಿವಿಲ್ಲದೆ ನಾನು ತಪ್ಪು ಮಾತಾಡಿದ್ದೀನಿ. ಆದರೆ ಇನ್ಮೇಲೆ ಯಾವತ್ತೂ ನಿಮ್ಮ ಮೇಲೆ ರೇಗಲ್ಲ, ಅನುಮಾನಿಸಲ್ಲ. ಹಾಗೇನಾದರೂ ಮಾಡಿದ್ರೆ ನಾನು ಬದುಕಿದ್ದು ಸತ್ ಹಾಗೆ.